ಎಲ್ಲರಿಗೆ ನಮಸ್ಕಾರ. ಇವತ್ತು ಮತ್ತೊಂದು ಹೊಸ ವಿಚಾರದ ಬಗ್ಗೆ ತಮ್ಮ ಜೊತೆ ನಾನು ವಿಷಯವನ್ನ ಹಂಚ್ಕೊಳ್ತಾ ಇದ್ದೀನಿ. ಅದು ಯಾವುದು ಅಂತಂದ್ರೆ ಸಂಬಂಧಗಳನ್ನ ಹೇಗೆ ನಾವು ಉಳಿಸ್ಕೋಬೇಕು, ಸಂಬಂಧಗಳನ್ನ ಉಳಿಸ್ಕೊಳ್ಳೋದಕ್ಕೆ ನಾವು ಏನ್ ಮಾಡಬೇಕು ಅನ್ನೋದನ್ನು. ಇಂದಿನ ಕಾಲದಲ್ಲಿ ಸಂಬಂಧಗಳಿಗೆ ಬೆಲೆನೇ ಇಲ್ಲ. ಯಾರಿಂದನೂ ಯಾರ ಜೊತೆಗೂ ಒಳ್ಳೆಯ ಸಂಬಂಧಗಳೆಲ್ಲ. ಮನೆಯಲ್ಲಿ ಅಣ್ಣ ತಮ್ಮಂದ್ರ ಜೊತೆ ಸಂಬಂಧಗಳು ಸರಿ ಇಲ್ಲ. ಮನೆಯಲ್ಲಿರ್ತಕ್ಕಂಥ ಯಾವ ವ್ಯಕ್ತಿಗಳ ಜೊತೆನೂ ಯಾರದ್ದೂ ಸಂಬಂಧಗಳು ಸರಿ ಇಲ್ಲ. ಯಾಕಂತಂದ್ರೆ ಕೆಲವರು ರೊಕ್ಕದಿಂದ ಅಳಿತಾರೆ, ಕೆಲವರು ಕೆಲಸದಿಂದ ಅಳಿತಾರೆ, ಕೆಲವರು ಅಂತಸ್ತಿನಿಂದ ಅಳಿತಾರೆ. ಹೀಗಿರೋದ್ರಿಂದ ಸಂಬಂಧಗಳಲ್ಲಿ ಒಂದು ಪ್ರೀತಿ, ಬಾಂಧವ್ಯ, ಪ್ರೇಮತ್ವ, ಮಧುರತ್ವ ಯಾವುದು ಉಳಿದಿಲ್ಲ. ಆದರೆ ನನಗೆ ಒಬ್ಬ ನಮ್ಮ ಆತ್ಮೀಯರು ಒಂದು ಕ್ಲಿಪ್ಪನ್ನು ಕಳಿಸ್ಕೊಟ್ರು. ಅದು ಓದಿ ತುಂಬ ಸಂತೋಷ ಆಯಿತು. ತಕ್ಷಣನೇ ಇದನ್ನು ತಮ್ಮೆಲ್ಲರ ಜೊತೆಗೆ ಹಂಚ್ಕೋಬೇಕು ಅಂತ ಈ ಒಂದು ಕ್ಲಿಪ್ಪನ್ನು ನಾನಿವತ್ತು ಮಾಡ್ತಾ ಇದ್ದೀನಿ. ಬಂಧುಗಳು, ಏನಾಗ್ತಿರ್ತದಂತೆ ಬರೀ ನಾನು ಬಾಯಿ ಮಾತಿಂದ ಹೇಳಿದ್ರಾಗಲ್ಲ. ಇದಕ್ಕೊಂದು ದೃಷ್ಟಾಂತವನ್ನ ಕೂಡ ನಿಮಗೆ ನಾನು ಕೊಡಬಲ್ಲೆ. ಹಿಂದೆ ಏನಾಗಿರ್ತದಂತೆ, ಒಬ್ಬ ಆಭರಣ ತಯಾರಿಕ ಇರ್ತಾನೆ. ಆ ಆಭರಣ ತಯಾರಿಕ ಆಕಸ್ಮಿಕವಾಗಿ ಮರಣವನ್ನು ಹೊಂದ್ತಾನೆ. ಆಕಸ್ಮಿಕವಾಗಿ ಮರಣ ಹೊಂದ್ತಾನೆ. ಮರಣದ ಕೊನೆಯ ಸಮಯದಲ್ಲಿ ಅವನು ಏನ್ ಮಾಡ್ತಾನಂತೆ, ತನ್ನ ಹೆಂಡತಿನ ಕರೆದು ಒಂದು ಸರ ಕೊಡ್ತಾನಂತೆ. ಇದು ತೆಗೆದುಕೋ, ಇದನ್ನ ನಿನ್ನ ಚಿಕ್ಕಪ್ಪನ ಅಂಗಡಿ, ಅವನು ಕೂಡ ಆಭರಣ ತಯಾರಕ ಇದ್ದಾನೆ. ಆ ಚಿಕ್ಕಪ್ಪನ ಅಂಗಡಿಯಲ್ಲಿ ಈ ಒಂದು ಹಾರವನ್ನು ಕೊಟ್ಟು ಅದರಿಂದ ಬರ್ತಕ್ಕಂಥ ದುಡ್ಡನ್ನ ತೆಗೆದುಕೊಂಡು ಮುಂದಿನ ನಿಮ್ಮ ಜೀವನವನ್ನ ನೀವು ನಡೆಸ್ಕೊಳ್ಳಿ ಅಂತ ಹೇಳಿ ಆ ಆಭರಣ ತಯಾರಿಕ ಏನ್ ಮಾಡ್ತಾನಂತೆ, ಹೆಂಡತಿಗೆ ಕರೆದು ಆಭರಣವನ್ನ ಅವಳ ಕೈಯಲ್ಲಿ ಕೊಟ್ಟು ಸತ್ ಬಿಡ್ತಾನೆ. ಮುಂದೆ ಏನಾಗ್ತದೆ, ಅದನ್ನ ಆ ಒಂದು ಹೆಣ್ಮಗಳು ಇಟ್ಕೊಂಡು, ಮಗು ಸಣ್ಣದಿರ್ತದೆ, ಸ್ವಲ್ಪ ದೊಡ್ಡದಾಗೋವರೆಗೂ ಆ ಆಭರಣವನ್ನ ಹಾಗೆ ಜತನವಾಗಿ ಇಟ್ಕೊಂಡಿರ್ತಾಳೆ. ಮಗು ದೊಡ್ಡದಾದ ತಕ್ಷಣ ಆ ಮಗು ಕರೀತಾಳೆ, ನೋಡ್ ಮಗು, ನಮ್ಮ ದಿನನಿತ್ಯದ ಒಂದು ಊಟದ ಒಂದು ವ್ಯವಸ್ಥೆಗೂ ಕೂಡ ನಾವು ತತ್ವರಾಗಿದ್ದೀವಿ. ಆ ಕಾರಣದಿಂದ ಈ ಹಾರವನ್ನು ತಗೋ, ನಿನ್ನ ಚಿಕ್ಕಪ್ಪನ ಅಂಗಡಿಗೆ ಒಯ್ದು ಇದನ್ನ ಮಾರಿಬಿಡು. ಬಂದ ಹಣದಲ್ಲಿ ನಾವು ನಮ್ಮ ಜೀವನವನ್ನ ಕಳೆಯೋಣ, ಒಂದು ಒಳ್ಳೆ ಬೆಲೆ ಸಿಗ್ತದೆ ನಿನ್ ಚಿಕ್ಕಪ್ಪನ ಅಂಗಡಿಯಲ್ಲಿ ಆದ್ರೆ ಅಂತ ಹೇಳಿ ಆ ಮಗುನ ಕೈಯಲ್ಲಿ ಆ ಹಾರವನ್ನು ಕೊಟ್ಟು ಆ ತಾಯಿ ಕಳಿಸ್ಕೊಳ್ತಾಳೆ. ಮಗು ಏನ್ ಮಾಡ್ತದೆ, ಆ ಚಿಕ್ಕಪ್ಪನ ಅಂಗಡಿ ಬರ್ತದೆ. ಚಿಕ್ಕಪ್ಪನ ಅಂಗಡಿ ಬಂದು ಹೇಳ್ತಾನೆ, ಚಿಕ್ಕಪ್ಪ, ಈ ಒಂದು ಹಾರದ ಬೆಲೆ ಎಷ್ಟಾಗ್ತದೆ ನೋಡು, ಅದನ್ನ ಮಾರಿ ನನಗೆ ದುಡ್ಡು ಕೊಟ್ಬಿಡು, ತಾಯಿ ಹೇಳಿದ್ದಾರೆ ಅಂತೇಳಿ ಆ ಮಗು ಚಿಕ್ಕಪ್ಪನಿಗೆ ಹೇಳ್ತದೆ. ಆಗ ಚಿಕ್ಕಪ್ಪ ಅದನ್ನ ತಗೋತಾನೆ. ತಗೊಂಡು ನೋಡ್ತಾನೆ.